ಇದು ಎಂಥ ಹೋಳ್ಗೆ ಕಡಲೆಬೇಳೆ ಹೋಳ್ಗೆ ಮಾಡೋಕ್ಕೆ ತೆಂಗಿನ ಎಣ್ಣೆ ಹಾಕಿ ಆಯ್ತು ಪಾತ್ರಕ್ಕೆ ಒಂದು 3-4 ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹೋಳಿಗೆಗೆ ಸಾಕು ಉಪ್ಪು ಹಾಕಿ ಈಗ ಅರ್ಧ kg ನೀರು ಫಸ್ಟೇ ಹಾಕಂತೀನಾ ಹಾಕೋ ನೀರು ಹಾಕ್ತಾಳೆ ನೀರು ಹಾಕದ ಎಣ್ಣೆ ಉಪ್ಪು ನೀರು ಮಿಕ್ಸ್ ಮಾಡ್ದಾಳೆ ಈಗ ಹಾಕ್ತಾಳೆ ಈಗ ಮೈದಾ ಹೊಡಿ ಹಾಕು ಅದು ನೀರು ಹಾಕೊಂಡ್ರೆ ಎಂಥದ್ದು ಗೊತ್ತಾ ಜಾಸ್ತಿ ಯಾರು ಅಂತ ಮಾಡೋದಕ್ಕೆ ಚೂರೇ ನೀರು ಹಾಕಿ ಕಲ್ಸಕ್ಕೆ ಕಲಿಸ್ತಾ ಇದ್ದಾಳು ಕಲ್ಸು ಹೊಡಿ ಪೂರ ಕಲ್ಸು ಚೂರೇ ನೀರು ಹಾಕು ಕಲರ್ ಹೊಡಿ ಹಾಕಿದ್ಯಾ ಹಾಕ ಕೇಸರಿ ಕಲರ್ ಕಡಲೆಬೇಳೆ ಹೋಳಿಗೆ ಸಾಕು ಅದು ಹಾಕಿ ಕಲಸೆ ಈಗ ಮತ್ತೆ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಹಾಕಿದ ಈ ಹಿಟ್ಟೆಲ್ಲ ಕಲಸಿ ಐತೆ ಇದು ಲಾಸ್ಟ್ ಹಿಂಗೆ ಮಾಡಿ ಸಾಫ್ ಮಾಡಿ ಎಣ್ಣೆ ಒರೆಸಿ ಚಂದ ಮಾಡಿ ಗಾಳಿ ತಾಂಗ್ದಿದೆ ಕಚ್ಚಿಟ್ಟು ಇಷ್ಟು ಮೆದುವಾಗಿ ಕಲ್ಸಕ್ಕೆ ಎಣ್ಣೆ ಎಲ್ಲ ಹಾಕಿದ್ದೆ ಒಂಚೂರು ಎಣ್ಣೆ ಒರೆಸಿ ಚಂದ ಮಾಡಿ ರೌಂಡ್ ಮಾಡಿ ಇಡುವುದು ಇದು ಲಾಸ್ಟ್ ಕಡಲೆಬೇಳೆ ಹೋಳಿಗೆ ಮಾಡೋಕ್ಕೆ ಅರ್ಧ kg ಕಡಲೆಬೇಳೆನೀಗ ಲೈಕ್ ಮಾಡಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ ಬೇಯಿಸುವ ನೀರು ಇಟ್ಕೊಂಡಿತ್ತ ಕಡಲೆಬೇಳೆ ಜೋಕು ಹಾಕುವ ಈಗ ಕುಕ್ಕರಾಗೆ ಒಲೆ ಮೇಲೆ ಹಸ್ರ ಒಲೆ ನಮ್ಮದು ಇದು ಮನೆ ಒಳಗಿಂದ ಹಸ್ರ ಒಲೆ ಇಲ್ಲಿ ಬಿಸಿನೀರು ಹೊತ್ತು ಅನ್ನನೂ ಹೊತ್ತು ಸಾರು ಹೊತ್ತು ಎಲ್ಲ ಹತ್ತು ಇದು ನಮ್ಗೆ ಮುಚ್ಚಿ 4 ಸೀಟಿ ಹೊಡ್ತು ಕಡಲೆಬೇಳೆನ ಈಗ ಬರ್ಸ್ಕೊಂಬ ಅದಕ್ಕೊಂದು 2 ಏಲಕ್ಕಿ ಹಾಕಂಬ ಕಡಿಕೆ ಅರ್ಧ kg ಬೇಳೆ ಸ್ವಲ್ಪ ಬೆಲ್ಲ ಅರ್ಧ kg ಬೆಲ್ಲ ಇದು 1 kg ಇತ್ತು ನಾವು ಬೇಕಾದಷ್ಟು ಆಯ್ತಂತ ಅರ್ಧ ಹಾಂ ಸ್ವಲ್ಪ ಒಂದು ಕಾಯಿ ಸಣ್ಣದೊಂದು ಕಾಯಿ ಹಾಕಿ ಪೂರ ಸಣ್ಣದೊಂದು ಕಾಯಿ ಹಾಕಿ ಪಾಕ ಬರ್ಸ್ಕೊಂಬ ಕಡಿ ತೋರಿಸ್ತೆ ಸಾಕಿದ್ದು ಪಾಕ ಬಂತೀಗ ಎಷ್ಟು ಗಟ್ಟಿಯಾಗಿ ಸಾಕಿ ತೊಣುಕ್ ಬಿಟ್ಟು ಇದನ್ನೊಂದು ಗ್ರೈಂಡರಿಗೆ ಹಾಕಂಬ ಕಡ್ಕೊಂಬ ಈಗ ಬೇಳೆನ ಕಡಲೆಬೇಳೆನ ಕಡಲೆಬೇಳೆ ಕಾಯಿ ಬೆಲ್ಲ ಪಾಕ ಮಾಡೋದನ್ನ ಕಡ್ಕೊಂಬ ಕಡಿ ತೋರಿಸ್ತೆ ಸಾಕಿದು ಇಷ್ಟ ಆಯ್ತು ಇದನ್ನ ತಕ್ಕಂಬ ಸಾಕೀಗ ಇದನ್ನೀಗ ಹೋಳಿಗೆ ಮಾಡುವ ಸಮ ಆಗಿತ್ತು ಈಗ ಕಣಕದ ಒಳಗೆ ಹೂರ್ಣ ಹಾಕುವ ಈಗ ಪೇಪರ್ ಹಾಕಿ ತಟ್ಕೊಂಬ ಜೀರಿಗೆ ಹಾಕಿ ಎಣ್ಣೆ ಹಾಕಿದೀಯ ಕಾಯಿ ಅದು ಫೋಲ್ಡ್ ಮಾಡಿ ತೆಗಿ ಏಳು ಬಿದ್ದೈತಲ್ಲ ಫೋಲ್ಡ್ ಮಾಡಿ ಚಂದ ಕಾಯ್ತಿತ್ತು ಹೋಳಿಗೆ ರುಚಿ ಬಿಸಿ ಕಡಲೆಬೇಳೆ ಹೋಳಿಗೆ ರೆಡಿ ಆಯ್ತಾ ಎಲ್ಲರೂ ಒಂದ್ಸರಿ ಹಿಂಗೆ ಮಾಡ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರುಚಿ ಬಿಸಿ ಕಡಲೆಬೇಳೆ ಹೋಳಿಗೆ ರೆಡಿ ಆಯ್ತಾ ಎಲ್ಲರೂ ಒಂದ್ಸರಿ ಹಿಂಗೆ ಮಾಡ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Like, share, subscribe. Thank you for watching.